ಹಲೋ ಚಾಂಪಿಯನ್ಸ್, ಎಲ್ರು ಹೇಗಿದ್ದೀರಾ? ನೀವ್ ನೋಡ್ತಾ ಇದ್ದೀರಾ UPSC ಎಕ್ಸ್ಪರ್ಟ್ಸ್ ಜರ್ನಿ. ಐ ಹೋಪ್ ನೀವೆಲ್ಲರೂ ಹೆಲ್ದಿಯಾಗಿ ಸಿಕ್ಕಾಪಟ್ಟೆ ಸೂಪರ್ ಆಗಿ ಓದ್ಕೊಂತಿದ್ದೀರಾ ಅಂತ. KPSC ಮತ್ತೆ ಸ್ಟೂಡೆಂಟ್ಸ್ ನಡುವೆ ಏನೆಲ್ಲ ಆಯ್ತು ಅಂತ ನೀವೆಲ್ಲರಿಗೂ ಗೊತ್ತು. ಸೊ ಲಾಸ್ಟ್ ಒಂದು 10 days ಬ್ಯಾಕ್ ಒಂದು ದೊಡ್ಡ ಹೋರಾಟನೇ ನಡೀತು. ಅದರ ಫಲವಾಗಿ KAT ಕೇಸ್ ಹೋಯ್ತು. ಆದ್ರೆ ಈಗ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಅವರು KPSC ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಮೇನ್ಸ್ ಎಕ್ಸಾಮ್ ಅನ್ನ ಮಾಡೋದಕ್ಕೆ. ಸೊ ನಾವು ಈ ಎಲ್ಲಾ ವಿಚಾರಗಳನ್ನ ಪಕ್ಕಕ್ಕಿಟ್ಟು ಇವಾಗ ಶ್ರದ್ಧೆಯಿಂದ ಓದ್ಕೊಳ್ಳುವಂತ ಸಮಯ. ಬನ್ನಿ KPSC ಮೇನ್ಸ್ ಎಕ್ಸಾಮಿಗೆ ಅಪ್ಲೈ ಮಾಡೋದಕ್ಕೆ ಒಂದಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ತುಂಬಾ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ವಿಡಿಯೋ ನೋಡೋದ್ರಲ್ಲಿ 95% ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇರೋರು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನನಗೆ ಇನ್ನು ಜಾಸ್ತಿ ಪ್ರೋತ್ಸಾಹ ಸಿಗುತ್ತೆ ಇನ್ನು ಒಳ್ಳೆ ವಿಡಿಯೋ ಮಾಡೋದಕ್ಕೆ. ಬನ್ನಿ ವಿಡಿಯೋಗೆ ಹೋಗೋಣ. ಸೊ KPSC ವೆಬ್ಸೈಟಿಗೆ ಹೋದಾಗ ಅಂಡ್ ನಮ್ಮ ಯೂಸರ್ ID ಪಾಸ್ವರ್ಡ್ ಅನ್ನ ಯೂಸ್ ಮಾಡಿ ಲಾಗಿನ್ ಆದ್ರೆ ನಮಗೆ ಈ ತರ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಅಂಡ್ ಇಲ್ಲಿ ಅಪ್ಲೈ ಪೋಸ್ಟ್ ಅಂತ ಮಾಡಿದ್ರೆ ನಮಗೆ ಗೆಜೆಟೆಡ್ ಪ್ರೊಬೇಷನ್ ಗ್ರೂಪ್ A and B ಪೋಸ್ಟ್ ಪೇಜ್ ಸಿಗುತ್ತೆ. ನಾವು ಇಲ್ಲಿ ಎಂಟರ್ ಆದಾಗ ನಮ್ಮ ಬೇಸಿಕ್ ಡೀಟೇಲ್ಸ್ ಅನ್ನ ಅದು ತೋರಿಸುತ್ತೆ. ಸೊ ನಾವು ಪ್ರಿಲಿಮ್ಸ್ಗೆ ಅಪ್ಲೈ ಮಾಡುವಾಗ ಏನೆಲ್ಲ ಇದೆ ಅನ್ನೋದು. ಅಂಡ್ ಇಲ್ಲಿ ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಕೇಳುತ್ತೆ, ನಾವು ಮೀಡಿಯಂ ಆಫ್ ರೈಟಿಂಗ್ ನಾವು ಯಾವ ಭಾಷೆಯಲ್ಲಿ ಬರಿತೀವಿ ಅಂತ. ಸೊ ಕನ್ನಡ ಅಥವಾ ಇಂಗ್ಲಿಷ್ ನಿಮ್ಮ ಕಂಫರ್ಟ್ ಅಂಡ್ ನಿಮ್ಮ ಫ್ಲೂಯೆನ್ಸಿ ಡಿಪೆಂಡ್ ಆಗುತ್ತೆ. ಸೊ ಅದರ ಮೇಲೆ ಚೂಸ್ ಮಾಡಿ. ಅಂಡ್ ನಾನು ಇಂಗ್ಲಿಷ್ ಅನ್ನ ಚೂಸ್ ಮಾಡ್ತೀನಿ. ಏನಕ್ಕಂದ್ರೆ ಸ್ವಲ್ಪ ನಂಗೆ ಇಂಗ್ಲಿಷ್ ಅನ್ನ ಬರೆಯೋದ್ರಲ್ಲಿ ಸುಲಭ ಅಂತ ನನ್ಗನ್ಸುತ್ತೆ. ಸೊ ಆ ಬೇಸ್ ಮೇಲೆ ಯೋಚನೆ ಮಾಡಿ ಡಿಸೈಡ್ ಮಾಡಿ. ಅಂಡ್ ಮುಖ್ಯವಾದ ವಿಚಾರ ಆರ್ಡರ್ ಆಫ್ ಪ್ರಿಫರೆನ್ಸ್. ಸೊ ಮೊದಲನೇದಾಗಿ ಹೇಳ್ಬೇಕಂದ್ರೆ RPC ಅಂದ್ರೆ ರೆಸಿಡ್ಯುಯಲ್ ಪೇರೆಂಟ್ ಕಾರ್ಡರ್, ಹೈದರಾಬಾದ್ ಕರ್ನಾಟಕ. ಸೊ 2 ಕಾರ್ಡರ್ಗಳಿದೆ. ನೀವು ಇಲ್ಲಿ ನೋಡೋದಿದ್ರೆ ಇಲ್ಲಿ ನೀವು RPC ಅಂತ ಇದೆ. ಸೊ ನಿಮ್ಗೆ ಈ ಪೋಸ್ಟ್ ಸಿಕ್ಕಿದ್ರೆ ಹೈದರಾಬಾದ್ ಕರ್ನಾಟಕ ರೀಜನ್ ಬಿಟ್ಟು ಉಳಿದಿರೋ ಕರ್ನಾಟಕದ ಬೇರೆ ಎಲ್ಲಾ ಕಡೆ ಎಲ್ಲಾದ್ರೂ ನೀವು ಪೋಸ್ಟ್ ಅಲ್ಲಿ ವರ್ಕ್ ಮಾಡಬಹುದು. ಅಥವಾ ನಿಮ್ಗೆ ಹೈದರಾಬಾದ್ ಕರ್ನಾಟಕ ಅನ್ನೋ ರೀಜನ್ ಸಿಕ್ಕಿದ್ರೆ ಆ ರೀಜನ್ ಅಲ್ಲಿ ವರ್ಕ್ ಮಾಡ್ತೀರಾ ಅನ್ನೋದಷ್ಟೇ. ಸೊ ಆಲ್ಮೋಸ್ಟ್ ಪ್ರತಿ ಪೋಸ್ಟ್ ಅಲ್ಲೂ ಹೈದರಾಬಾದ್ ಕರ್ನಾಟಕ ಮತ್ತೆ RPC ಎರಡೂ ರೀಜನ್ದು ನಿಮ್ಗೆ ಪೋಸ್ಟಿಂಗ್ ಇದೆ. ನೀವು ನೀಟಾಗಿ ಚೂಸ್ ಮಾಡಿ. ಅಂಡ್ ಒಂದು ವಿಚಾರ ಏನಂತ ಹೇಳಿದ್ರೆ ನಿಮ್ಗೆ ಆ ಪೋಸ್ಟ್ ಅಂದ್ರೆ ನೀವು ಪೋಸ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ರೆ ಇದೇ ರೀತಿ ಆಲ್ಟರ್ನೇಟಿವ್ ಆಗಿ ನೀವು ನಿಮ್ಮ ಆರ್ಡರ್ ಆಫ್ ಪ್ರಿಫರೆನ್ಸ್ ಗಳನ್ನ ಕೊಟ್ಕೊಂಡು ಹೋಗಿ. ಅಂದ್ರೆ ನಿಮ್ಗೆ ಅಸಿಸ್ಟೆಂಟ್ ಕಮಿಷನರ್ ಆಗೋದು ಇಂಪಾರ್ಟೆಂಟ್. ಅದು RPC ಲಾದ್ರೂ ಆಗ್ಲಿ ಹೈದರಾಬಾದ್ ಕರ್ನಾಟಕದಲ್ಲಾದ್ರೂ ಆಗ್ಲಿ. ಆ ತರ ಇರೋದಿದ್ರೆ ನೀವು ಅಸಿಸ್ಟೆಂಟ್ ಕಮಿಷನರ್ RPC ಅನ್ನೋದನ್ನ 1ನೇ ಪ್ರಿಫರೆನ್ಸು, ಅದರ ನೆಕ್ಸ್ಟ್ ಅಲ್ಲಿ ಹೈದರಾಬಾದ್ ಕರ್ನಾಟಕ ಅನ್ನೋದನ್ನ ಕೊಡಿ. ಅಥವಾ ನಿಮ್ಗೆ ಇಲ್ಲ ನನಗೆ ಆ ರೀಜನ್ ತುಂಬಾ ಇಂಪಾರ್ಟೆಂಟ್, ನಾನು ಹೈದರಾಬಾದ್ ಕರ್ನಾಟಕದಲ್ಲೇ ವರ್ಕ್ ಮಾಡ್ಬೇಕು ಅಂತ ಇದ್ದೀನಿ ಅಂತ ಅಂದ್ರೆ ಮೊದಲನೇದಾಗಿ ಹೈದರಾಬಾದ್ ಕರ್ನಾಟಕ ರೀಜನ್ ಅಲ್ಲಿರೋ ಎಲ್ಲಾ ಪೋಸ್ಟ್ ಗಳನ್ನ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಕೊಟ್ಬಿಡಿ. ಆಮೇಲೆ ನೀವು ಉಳಿದಿರುವಂತಹ RPC ಪ್ರಿಫರೆನ್ಸ್ ಕೊಡ್ಬೋದು. ಅದೇ ರೀತಿ ನಿಮ್ಗೆ ನಾವು ಈ ಪೇರೆಂಟ್ ಕ್ಯಾಡರ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತಿದ್ರೆ ಮೊದಲು ನೀವು ಎಲ್ಲಾ ರೀತಿಯ RPC ಏನೇನ್ ಕ್ಯಾಡರ್ ಇದೆ ಆ ಪೋಸ್ಟ್ ಗಳನ್ನ ಕೊಟ್ಕೊಂಡು ಹೋಗಿ. ಕೊನೆಯಲ್ಲಿ ನೀವು ಹೈದರಾಬಾದ್ ಕರ್ನಾಟಕ ರೀಜನ್ ಕೊಡಬಹುದು. ಸೊ ಪ್ರತಿ ಪೋಸ್ಟ್ ಬಗ್ಗೆ ಒಂದಷ್ಟು ಸಿಂಪಲ್ ಅಂಡ್ ಬ್ರೀಫ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಮೊದಲನೇದು ಅಸಿಸ್ಟೆಂಟ್ ಕಮಿಷನರ್, ನಮ್ಮೆಲ್ಲರಿಗೂ ಗೊತ್ತು. ಸೊ ಭಾರತಕ್ಕೆ IAS ಹೇಗೋ ನಮ್ಮ ಕರ್ನಾಟಕಕ್ಕೆ ಅಸಿಸ್ಟೆಂಟ್ ಕಮಿಷನರ್ KS. ಅಂಡ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತೀರಾ. ಲಾ ಅಂಡ್ ಆರ್ಡರ್, ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ತುಂಬಾ ಒಳ್ಳೆ ಪೋಸ್ಟ್ ಅಂಡ್ ಪಬ್ಲಿಕ್ನ ಲೈಫ್ ನ ಇಂಪ್ಯಾಕ್ಟ್ ಮಾಡುವಂತಹ ಪೋಸ್ಟ್. ಅಂಡ್ ಒಂದಷ್ಟು ವರ್ಷ ಆದ್ಮೇಲೆ DC ಆಗಿ ಪ್ರಮೋಷನ್ ತಗೊಳ್ತೀರಾ. ಸೊ ಇದೆಲ್ಲ ಗ್ರೂಪ್ A ಆಫೀಸ್. ಒಂದಷ್ಟು ಸ್ಟಾರ್ಟಿಂಗ್ ಎಲ್ಲ ಗ್ರೇಡ್ A ಪೋಸ್ಟ್ ಗಳಿದೆ, ಹೇಳ್ತಾ ಹೋಗ್ತೀನಿ. ಅಂಡ್ ನೆಕ್ಸ್ಟ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್. ಹೌದು, ಇದು ಅಸಿಸ್ಟೆಂಟ್ ಕಮಿಷನರ್. ಇಲ್ಲಿ ನಿಮ್ಮ ವರ್ಕ್ ಜಾಸ್ತಿ ರಿಲೇಟೆಡ್ ಟು ನಿಮ್ಮ ಟ್ಯಾಕ್ಸಸ್, ಅಸೆಸ್ಮೆಂಟ್, ಟ್ಯಾಕ್ಸ್ ಎವೇಷನ್ ಹೇಗೆ ತಡೆಯೋದು ಅನ್ನೋದ್ರ ಬಗ್ಗೆ. ಇದು ಕೂಡ ಒಳ್ಳೆ ಪೋಸ್ಟ್. ಅಂಡ್ ನಾನು ಕೊನೆಯಲ್ಲಿ ಆರ್ಡರ್ ಆಫ್ ಪ್ರಿಫರೆನ್ಸ್ ಒಂದು ಟಾಪ್ 3 to 5 ನಾನು ಸಜೆಷನ್ ಮಾಡ್ತೀನಿ. ಸೊ ನೀವು ಇಲ್ಲಿ ಮುಖ್ಯವಾಗಿ
ಏನಿರ್ಬೇಕಂತ ಹೇಳಿದ್ರೆ ನಿಮ್ಮ ಇಂಟ್ರೆಸ್ಟ್. ಸೊ ಏನಕ್ಕಂತ ಹೇಳಿದ್ರೆ ಮುಂದಿನ 30 ವರ್ಷ ನಿಮ್ಮ ಸರ್ವಿಸ್ ಅನ್ನ ಡಿಸೈಡ್ ಮಾಡುವಂತಹ ಪೋಸ್ಟ್ಗಳಿದು. ಸೊ ಯೋಚನೆ ಮಾಡಿ ನಿಮ್ಮ ಮೆಂಟರ್ನ ಸಲಹೆ ತಗೊಂಡು ಒಂದಷ್ಟು ನೀವು ರಿಸರ್ಚ್ ಮಾಡಿ ಅದಾದ್ಮೇಲೆ ನೀವು ಡಿಸೈಡ್ ಮಾಡಿ ಯಾವ ಪೋಸ್ಟ್ಗಳನ್ನ ನೀವು ಟಾಪ್ ಅಲ್ಲಿ ಕೊಡ್ಬೇಕು ಅಂತ. ಅಂಡ್ ಯಾವುದೇ ರೀತಿಯ ಹರಿ ಇಲ್ಲ, ದಯವಿಟ್ಟು ಇನ್ನೂ 2 to 3 ಡೇಸ್ ಆಗ್ಲಿ, ನೀವು ಒಂದ್ಸರಿ ಲಾಗಿನ್ ಆಗಿ ನೋಡಿ ಏನೆಲ್ಲ ಆಪ್ಷನ್ಸ್ ಇದೆ ಅಂತ ನೋಡಿ ತಿಳ್ಕೊಂಡು 2 ದಿನ ಆದ್ಮೇಲೆನೆ ಅಪ್ಲೈ ಮಾಡಿ. ಅಂಡ್ ಯಾವುದೇ ರೀತಿಯ ಡೌಟ್ ಬಂದ್ರು ಫೀಲ್ ಫ್ರೀ ಕಮೆಂಟ್ ಮಾಡಿ. ನಮ್ಮ ಎಲ್ಲ ಚಾಂಪಿಯನ್ಸ್ಗಳು ಇದೀವಿ ಹೆಲ್ಪ್ ಮಾಡೋದಕ್ಕೆ. ಅಂಡ್ ನಮ್ಮ 2ನೇ ಪೋಸ್ಟ್ ಇಲ್ಲಿರೋದು ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್, ಹೇಳ್ದೆ ಅಲ್ವಾ. ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಟ್ರೆಜರಿ. ಸೊ ಈ ಪೋಸ್ಟ್ ಏನಂತ ಹೇಳಿದ್ರೆ ಯೂಶಲಿ ಇಲ್ಲಿ ಪಬ್ಲಿಕ್ ಇಂಟ್ರಾಕ್ಷನ್ ಇರೋದಿಲ್ಲ. ಇವರು ಖಜಾನೆ ಇಲಾಖೆ ಬಿಲ್ ಪಾಸ್ ಮಾಡೋದು, ಕ್ವಶನ್ ಪೇಪರ್ ಪಾಸ್ ಆಗೋದು. ಸೊ ನಿಮ್ಮ ಮುಖಾಂತರನೇ ನಿಮಗೆ ಒಂದು ಡೀಸೆಂಟ್ ಜಾಬ್, ಆಲ್ಮೋಸ್ಟ್ ಅಫಿಷಿಯಲ್ಸ್ ಇಂಟ್ರಾಕ್ಷನ್ ಇರಬೇಕು ಅಂದ್ರೆ ನೀವು ಇದನ್ನ ಚೂಸ್ ಮಾಡಬಹುದು. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಆಫೀಸರ್. ಇದು ತಾಲೂಕ್ ಲೆವೆಲ್, ಅಂದ್ರೆ ನಿಮ್ಮ ಪೋಸ್ಟಿಂಗ್ ತಾಲೂಕಲ್ಲಾಗತ್ತೆ. ಗ್ರೂಪ್ ಎ ಪೋಸ್ಟ್ ತುಂಬಾ ಒಳ್ಳೆ ಪೋಸ್ಟ್, ಯಾಕಂದ್ರೆ ಇಲ್ಲಿ ನೀವು RDPR ಅಂತ ನೋಡ್ತಾ ಇದ್ದೀರಾ. ಹಾಗಂದ್ರೆ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ಸ್. ಸೊ ಪಂಚಾಯತಿ ರಾಜ್ ಡೆವಲಪ್ಮೆಂಟ್ ಆಗ್ಬೋದು, ರೂರಲ್ ಡೆವಲಪ್ಮೆಂಟ್, ಸ್ಯಾನಿಟೇಷನ್, ಹೆಲ್ತ್, ಎಜುಕೇಶನ್, ತುಂಬಾ ಇಂಪ್ಯಾಕ್ಟ್ಫುಲ್ ಆದಂತಹ ಪೋಸ್ಟ್. ನಿಮಗೆ ಈ ಪೋಸ್ಟ್ ಹೇಳಿದ್ನಲ್ಲ, ಸೊ ನಿಮ್ಗೆ ಇಷ್ಟ ಆದ್ರೆ ನೀವು ಖಂಡಿತವಾಗ್ಲೂ ಚೂಸ್ ಮಾಡ್ಬೋದು. ಅಂಡ್ ಇದು ಕೂಡ ಒನ್ ಆಫ್ ದ ಗ್ರೇಟರ್ ಪೋಸ್ಟ್. ಅಂಡ್ ನೆಕ್ಸ್ಟ್ DYSP. ಸೊ ಎಸ್, ಇಲ್ಲಿ ನಾನು ಒಂದು ವಿಚಾರದ ಬಗ್ಗೆ ಮಾತಾಡಬೇಕು, ಅದು ನಮ್ಮ ಫಿಸಿಕಲ್ ಎಲಿಜಿಬಿಲಿಟಿ. ನೋಡಿ, ನೀವಿಲ್ಲಿ ನೋಡ್ತಾ ಇದ್ದೀರಾ, ಕರ್ನಾಟಕ ಪೊಲೀಸ್ ಸೇವೆ DYSPಗೆ ಪುರುಷರಿಗೆ ಎತ್ತರ 165 ಸೆಂಟಿಮೀಟರ್ ಅಂಡ್ ಮಹಿಳೆಯರಿಗೆ 157 ಸೆಂಟಿಮೀಟರ್ ಇದೆ. ಅಂಡ್ ಎದೆಯ ಸುತ್ತಳತೆ 84, ವಿಸ್ತರಣೆ 5. ಸೊ ಏನಂತ ಹೇಳಿದ್ರೆ, ನಿಮ್ಮ ಎದೆಯ ಸುತ್ತಳತೆ 90 ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ನೀವು ಉಸಿರನ್ನ ಫುಲ್ ದೀರ್ಘವಾಗಿ ತಗೊಂಡಾಗ ಅವಾಗ ಏನಿದೆ ವಿಸ್ತರಣೆ, ಅದು 5 ಸೆಂಟಿಮೀಟರ್ ಇರಬೇಕು. ಅಂದ್ರೆ +5 ಅಂದ್ರೆ 95 ಸೆಂಟಿಮೀಟರ್ ಆಗ್ಬೇಕು. ಅರ್ಥ ಆಯ್ತಲ್ವಾ? ಹುಡುಗಿಯರಿಗೆ ತೂಕ 46 kgಗಿಂತ ಕಡಿಮೆ ಇರಬಾರ್ದು. ಇದೇ ರೀತಿ ಎಲಿಜಿಬಿಲಿಟಿ ಕರ್ನಾಟಕ ಕಾರಾಗೃಹ ಸೇವೆ ಹಾಗೂ ಅಬಕಾರಿ ಉಪ ಅಧೀಕ್ಷಕರು, ಈ 3ಕ್ಕೂ ನಿಮ್ಮ ಫಿಸಿಕಲ್ ಎಲಿಜಿಬಿಲಿಟಿ ಇಂಪಾರ್ಟೆಂಟ್ ಇದೆ. ಅಂಡ್ ದಯವಿಟ್ಟು 2 ಸರಿ ಚೆಕ್ ಮಾಡಿ. ಎಲ್ಲಿ ಚೆಕ್ ಮಾಡ್ಬೋದು ಅಂತ ಕೇಳಿದ್ರೆ, ನಿಯರ್ ಬೈ ಗವರ್ಮೆಂಟ್ ಹಾಸ್ಪಿಟಲ್ಸ್ಗೆ ಹೋಗಿ ನಿಮ್ಮ ಹೈಟ್ ಅನ್ನ ನೀವು ನೀಟಾಗಿ ಚೆಕ್ ಮಾಡಿ ಅದಾದ್ಮೇಲೆ ಇದಕ್ಕೆ ಅಪ್ಲೈ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಮೊದಲು ಅಪ್ಲೈ ಮಾಡಿ ನಮ್ಗೆ ಪೋಸ್ಟ್ ಸಿಕ್ಕಿ ನಮ್ಮ ಫಿಸಿಕಲ್ ಟೆಸ್ಟ್ ಅಲ್ಲಿ ನಮಗೆ ಅಲ್ಲಿ ನಾವು ಫೇಲ್ ಆದಾಗ ತುಂಬಾ ಬೇಜಾರಾಗುತ್ತೆ. ಸೊ ನೀಟಾಗಿ ನೋಡಿ ನೀವು ಪೋಸ್ಟ್ಗಳನ್ನ ಹಾಕ್ಬೇಕು, ಆಯ್ತಾ? ಸೊ ನೋಡ್ಕೊಳ್ಳಿ ಇಲ್ಲಿ ನೀಟಾಗಿ ನಿಮ್ಮ ಹೈಟ್ ಅನ್ನ. ಅಂಡ್ ನನಗೆ ಕೇಳಿದ್ರೆ ನಾನು ಈ 3ಕ್ಕೂ ಅಪ್ಲೈ ಮಾಡಲ್ಲ, ಬಿಕಾಸ್ ನನ್ನ ಹೈಟ್ 157 ಸೆಂಟಿಮೀಟರ್ ಬರಲ್ಲ, 154 ಸೆಂಟಿಮೀಟರ್ ಬರ್ತಿದೆ. ಇಟ್ಸ್ ಓಕೆ, ಇನ್ನು ತುಂಬಾ ಪೋಸ್ಟ್ಗಳಿದೆ ಅಲ್ವಾ, ಅದಕ್ಕೆ ಅಪ್ಲೈ ಮಾಡೋಣ. ಸೊ DYSP ಬಗ್ಗೆ ಆಯ್ತು. ಅಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದ್ರೆ, ಯಾರಿಗೆ ನಿಮ್ಮ ಎಲಿಜಿಬಿಲಿಟಿ ಟೆಸ್ಟ್ ಅಲ್ಲಿ ನೀವು ಪಾಸ್ ಆಗ್ತಾ ಇದ್ದೀರಾ, ನಿಮ್ಮ ಎಲಿಜಿಬಿಲಿಟಿ ಸ್ಯಾಟಿಸ್ಫೈ ಆಗ್ತಾ ಇದೆ, ಅಂಡ್ ನಿಮಗೆ ಯೂನಿಫಾರ್ಮ್ ಜಾಬ್ ಅಂದ್ರೆ ತುಂಬಾ ಇಷ್ಟ, ನಿಮ್ಗೆ ಯೂನಿಫಾರ್ಮ್ ಹಾಕ್ಬೇಕು ಅನ್ನೋ ಇಷ್ಟ ಇದೆಯಲ್ಲ, ಸೊ ನೀವು ಇದನ್ನ ನಿಮ್ಮ 1ನೇ ಅಥವಾ 2ನೇ ಪ್ರಿಫರೆನ್ಸ್ ಆಗಿ ಕೊಡಬಹುದು, ಯಾರಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಅನ್ನೋರಿಗೆ. ಅಂಡ್ ಕೆಲವರಿಗೆ ಇಲ್ಲಪ್ಪ ನಂಗೆ ಯೂನಿಫಾರ್ಮ್ ಪೋಸ್ಟ್ ಬೇಡ, ನಂಗೆ ಯೂನಿಫಾರ್ಮ್ ಸರ್ವಿಸ್ ಬೇಡ ಅಂತ ಅನ್ನೋರು ಇದನ್ನ ನೀವು ಕಡೆಯಲ್ಲಿ ಕೊಡಬಹುದು. ಸೊ ಇಟ್ಸ್ ಯುವರ್ ಇಂಟ್ರೆಸ್ಟ್ ಮ್ಯಾಟರ್ಸ್ ದ ಮೋಸ್ಟ್. ಅಂಡ್ ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಗ್ರೇಡ್ 1 ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ನಮ್ಮೆಲ್ಲರಿಗೂ ಗೊತ್ತು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಕೀಮ್ಸ್, ಪಾಲಿಸೀಸ್, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ವೆಲ್ಫೇರು, ಹಾಸ್ಟೆಲ್ಗಳು, ತುಂಬಾ ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡೋದು ತುಂಬಾ ಒಳ್ಳೆ ಪೋಸ್ಟ್. ಎಸ್, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಇದೆಲ್ಲ ನಿಮ್ನ ಡಿಸ್ಟ್ರಿಕ್ಟ್ ಪೋಸ್ಟ್ ಮಾಡೋದು, ಡಿಸ್ಟ್ರಿಕ್ಟ್ ಅಲ್ಲಿ ಪೋಸ್ಟಿಂಗ್ ಆಗುತ್ತೆ, ನೀವು ಡಿಸ್ಟ್ರಿಕ್ಟ್ ಅಲ್ಲಿ ಇದ್ದು ವರ್ಕ್ ಮಾಡ್ತೀರಾ. ಸೊ ಸೋಷಿಯಲ್ ವೆಲ್ಫೇರ್ ಇರಬಹುದು, ಅಥವಾ ನೆಕ್ಸ್ಟ್ ಅದೇ ರೀತಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಸೊ ಎಲ್ಲದರಲ್ಲೂ ಆಲ್ಮೋಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್. ಸೊ ಇಲ್ಲಿವರೆಗೂ ಗ್ರೂಪ್ ಎ ಅಥವಾ ಗ್ರೇಡ್ 1 ಆಫೀಸ್, ಗ್ರೇಡ್ 1 ಪೋಸ್ಟ್ಗಳ ಬಗ್ಗೆ ಹೇಳ್ದು. ನೆಕ್ಸ್ಟ್ ಅಂದ್ರೆ ಇಲ್ಲಿ ತಹಸೀಲ್ದಾರ್ ಇಂದ ಗ್ರೂಪ್ ಬಿ ಪೋಸ್ಟ್ಗಳಿದೆ.
ಅಂಡ್ ತಹಸೀಲ್ದಾರ್ ನೀವು ಒಂದು ತಾಲೂಕಲ್ಲಿ ವರ್ಕ್ ಮಾಡ್ತೀರಾ. ಸಿಂಪಲ್ ಆಗಿ ಹೇಳೋದಿದ್ರೆ IAS ಆಫೀಸರ್, ಒಬ್ರು DC ಒಂದು ಜಿಲ್ಲೆಗೆ ಹೇಗೋ ಒಬ್ಬ ತಹಸೀಲ್ದಾರ್ ಆ ತಾಲೂಕಿಗೆ ಹಾಗೆ. ಸೊ ಅದ್ಭುತವಾದಂತಹ ಪೋಸ್ಟ್ ನಾವೆಲ್ಲ ಆಲ್ಮೋಸ್ಟ್ ಈ ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಮಾಡುವಾಗ ನೋಡ್ತೀವಲ್ಲ. ಸೊ ವೆರಿ ಇಂಪ್ಯಾಕ್ಟ್ಫುಲ್ ಪೋಸ್ಟ್. ಸೊ ನೋಡಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಚೂಸ್ ಮಾಡಿ, ಯಾಕಂದ್ರೆ ತಹಸೀಲ್ದಾರ್ ಅದ್ಭುತವಾದಂತಹ ಪೋಸ್ಟ್ ಇದೆ. ಏನಕ್ಕಂತ ಹೇಳಿದ್ರೆ ನಾವು ಸರ್ವಿಸಿಗೆ ಎಂಟರ್ ಆಗುವಾಗ ಗ್ರೇಡ್ 2 ಇದೆ. ಒಂದು 2 to 3 years ಆದ್ಮೇಲೆ ಅದು ಗ್ರೇಡ್ 1 ಆಫೀಸರ್ ಆಗಿ ನಮಗೆ ಪ್ರಮೋಷನ್ ಸಿಗುತ್ತೆ. ಅದಕ್ಕೋಸ್ಕರ ಅಂಡ್ ನೆಕ್ಸ್ಟ್ ಬರೋ ಪೋಸ್ಟ್ ಆಲ್ಮೋಸ್ಟ್ ಗ್ರೇಡ್ A ಅಲ್ಲಿರುವಂತಹದ್ದೇ, ಆದ್ರೆ ಅದು ಆ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲೇ ವರ್ಕ್ ಮಾಡೋ ಗ್ರೂಪ್ B ಪೋಸ್ಟ್ಗಳು. ಸೊ ಕಮರ್ಷಿಯಲ್ ಟ್ಯಾಕ್ಸ್ ಹೇಳ್ದೆ, ಲೇಬರ್ ಆಫೀಸರ್. ಸೊ ಇದೊಂದು ಡಿಫ್ರೆಂಟ್. ಸೊ ಇದರಲ್ಲಿ ನೀವು ಇದು ಗ್ರೂಪ್ B ಪೋಸ್ಟ್ ಅಂಡ್ ಇನ್ ನೆಕ್ಸ್ಟ್ ಎಲ್ಲ ಬರೋದೆಲ್ಲ ಗ್ರೂಪ್ B ಪೋಸ್ಟ್ಗಳೇ. ಒಂದನ್ನ ಬಿಟ್ಟು ಮುಂದೆ ಹೇಳ್ತೀನಿ. ಸೊ ಇಲ್ಲಿ ನೀವು ಆಲ್ಮೋಸ್ಟ್ ಲೇಬರ್ ಲಾಸ್ ಬಗ್ಗೆ, ಇಂಡಸ್ಟ್ರಿಯಲ್ ಹಾರ್ಮೋನಿ, ವರ್ಕ್ ಫೋರ್ಸ್, ವರ್ಕರ್ಸ್ ವೆಲ್ಫೇರ್ ಬಗ್ಗೆ ಎಲ್ಲ ನೋಡ್ಕೊಳ್ತೀರಾ. ಸೊ ತುಂಬಾ ಚೆನ್ನಾಗಿದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಚೂಸ್ ಮಾಡ್ಬೋದು. ನೆಕ್ಸ್ಟ್ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಪ್ರಿಸನ್ಸ್ ಡಿಪಾರ್ಟ್ಮೆಂಟ್. ಹೌದು. ಸೊ ಇದಕ್ಕೆ ಎಲಿಜಿಬಿಲಿಟಿ ಇದೆ. ನಿಮ್ಮ ಫಿಸಿಕಲ್ ಟೆಸ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ಪಾಸ್ ಆಗ್ತಿದ್ದೀರಾ ಅನ್ಕೊಂಡ್ರೆ ಫಿಸಿಕಲ್ ಟೆಸ್ಟ್ ಕ್ಲಿಯರ್ ಆಗತ್ತೆ ಅಂದ್ರೆ ನೀವು ಇದನ್ನ ಚೂಸ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಕೋಆಪರೇಟಿವ್ ಸೊಸೈಟಿಯ ಅಸಿಸ್ಟೆಂಟ್ ರಿಜಿಸ್ಟ್ರಾರ್. ಸೊ ಈ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಇದು ಕೂಡ ಒಳ್ಳೆ ಪೋಸ್ಟ್. ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಕೋಆಪರೇಟಿವ್ ಸೊಸೈಟಿ ರಿಲೇಟೆಡ್ ಏನೇ ರೆಗ್ಯುಲೇಷನ್ಸ್, ಸೂಪರ್ವಿಷನ್ಸ್ ಇದ್ರೆ ನಿಮ್ಮ ಇನ್ಚಾರ್ಜ್ ಬರುತ್ತೆ. ಅಂಡ್ ಇದೇ ರೀತಿ ಆಡಿಟ್, ಕೋಆಪರೇಟಿವ್ ಆಡಿಟ್ ಇದೆ. ಅಂಡ್ ನೆಕ್ಸ್ಟ್ ಇದು ಎಕ್ಸೈಸ್ ಡಿಪಾರ್ಟ್ಮೆಂಟಿನ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಎಕ್ಸೈಸ್. ಸೊ ಇದು ಕೂಡ ಫಿಸಿಕಲ್ ಎಲಿಜಿಬಿಲಿಟಿ ಇದೆ. ಸೊ ನೋಡಿ ಅಪ್ಲೈ ಮಾಡಿ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ತುಂಬಾ ಒಳ್ಳೆ ಪೋಸ್ಟ್, ನಾನು ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಂಡ್ ನೆಕ್ಸ್ಟ್ ಒಂದಷ್ಟು ಎಂಪ್ಲಾಯ್ಮೆಂಟ್ ಆಫೀಸು, ಸ್ಕಿಲ್ಫುಲ್ ಯೂತ್ ಎಂಪ್ಲಾಯ್ಮೆಂಟ್. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪೋಸ್ಟ್ ಏನಂದ್ರೆ ಚೀಫ್ ಆಫೀಸರ್ ಗ್ರೇಡ್ 1. ಹೌದು, ಇದು ಗ್ರೇಡ್ 1 ಪೋಸ್ಟ್. ಅಂಡ್ ಇದು ನೀವು ವರ್ಕ್ ಮಾಡೋದು ತಾಲೂಕಲ್ಲಿ. ಅವಾಗ್ಲೇ ನಾವು ಪಂಚಾಯತ್ ರಾಜ್ ಬಗ್ಗೆ ನೋಡಿದ್ವಲ್ಲ, ಅದೇ ರೀತಿ ಇದು ಕೂಡ. ಸೊ ಚೀಫ್ ಆಫೀಸರ್ ಈಗಷ್ಟೇ ಹೇಳಿದೆ. ಆದ್ರೆ ಈ ಚೀಫ್ ಆಫೀಸರ್ ಅನ್ನೋದು ಕೇವಲ ಹೈದರಾಬಾದ್ ಕರ್ನಾಟಕದಲ್ಲಿ ಮಾತ್ರ ಇರೋದು, ನಮ್ಮ RPC ಇಲ್ಲ. ಸೊ ನೀಟಾಗಿ ನೋಡಿ ಅಪ್ಲೈ ಮಾಡಿ ಆಯ್ತಾ. ಅಗೇನ್ ಟ್ರೆಜರಿ ಆಫೀಸರ್ಸ್, ಅದಾದ್ಮೇಲೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅಂಡ್ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಇದು ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ. ಹಾಗೆ ನೆಕ್ಸ್ಟ್ ಈ ಪೋಸ್ಟಿಂಗ್ ಎಲ್ಲ ನೀವು ನಿಮ್ಮ ಇಂಟ್ರೆಸ್ಟ್ ಮೇಲೆ ಅಂಡ್ ಅಂದ್ರೆ ನಾವು ಇಲ್ಲಿವರೆಗೂ ಏನ್ ಡಿಸ್ಕಸ್ ಮಾಡಿದ್ವಲ್ಲ, ಸೊ ಅದನ್ನೆಲ್ಲ ಒಂದು ಟಾಪ್ 15 ಕೊಟ್ಕೊಂಡ್ಬಿಡೋಣ, ಕೊನೆಯಲ್ಲಿ ಇದನ್ನ ಮೆನ್ಷನ್ ಮಾಡೋಣ. ಸೊ ನನ್ನ ಸಜೆಷನ್ ಏನಂತ ಹೇಳಿದ್ರೆ, ದಯವಿಟ್ಟು ಯಾವ ಪೋಸ್ಟ್ ಅನ್ನು ಅಂದ್ರೆ ಅಂಟಿಲ್ ಅನ್ಲೆಸ್ ನಿಮ್ಮ ಫಿಸಿಕಲ್ ರಿಕ್ವೈರ್ಮೆಂಟ್ ಸ್ಯಾಟಿಸ್ಫೈ ಆಗತ್ತೆ ಅಂದ್ರೆ ಎಲ್ಲ ಆಲ್ಮೋಸ್ಟ್ 39 ಪೋಸ್ಟ್ಗೆ 39 ಅಪ್ಲೈ ಮಾಡಿ. ಯಾವ್ದನ್ನು ಇಲ್ಲ ನನಗೆ ಬರೀ 4 ಪೋಸ್ಟ್ ಸಾಕು, ಇನ್ಯಾವ್ದನ್ನು ನಾನು ಮಾಡಲ್ಲ ಆ ತರ ಎಲ್ಲ ಅನ್ಕೊಳ್ಬೇಡಿ. ಸೊ ಪೂರ್ತಿ ನೀವು ಅಪ್ಲೈ ಮಾಡ್ಲೇಬೇಕು, ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಅಂಡ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪೋಸ್ಟ್ ಏನಿದೆ ಅಂದ್ರೆ ಸೆಕ್ಷನ್ ಆಫೀಸರ್. ಸೊ ಯಾರಿಗೆ ಬೆಂಗಳೂರಲ್ಲಿ ಪವರ್ ಎಲ್ಲಿದೆ, ವಿಧಾನಸೌಧದಲ್ಲೇ ಇರಬೇಕು ಅನ್ನೋ ಇಂಟ್ರೆಸ್ಟ್ ಇದೆಯಲ್ಲ, ಸೊ ನೀವು ಇದನ್ನ ಚೂಸ್ ಮಾಡಬಹುದು. ಇದು ಕೂಡ ಒಳ್ಳೆ ಪೋಸ್ಟ್. ಸೊ ಇಷ್ಟನ್ನ ಹೇಳ್ತಾ ಆಲ್ಮೋಸ್ಟ್ ಎಲ್ಲಾ ಪೋಸ್ಟ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದೆ, ಬ್ರೀಫ್ ಆಗಿ ಹೇಳಿದ್ದೀನಿ. ಇನ್ನು ನನ್ನ ಕೇಳೋದಿದ್ರೆ ಟಾಪ್ 3 ನಾವು ಯಾವ್ದು ಚೂಸ್ ಮಾಡಬಹುದು ಅಂತ ನನ್ನ ಸಜೆಷನ್, ಅಥವಾ ನಾನು ಏನ್ ಚೂಸ್ ಮಾಡ್ತೀನಿ ಅಂದ್ರೆ, ನಾನು ಮೊದಲನೇದಾಗಿ ನನ್ನ ಮೊದಲನೇ ಆರ್ಡರ್ ಆಫ್ ಪ್ರಿಫರೆನ್ಸ್ ನಾನು ಅಸಿಸ್ಟೆಂಟ್ ಕಮಿಷನರ್ ಜೂನಿಯರ್ ಸ್ಕೇಲ್ RPC ನ ಕೊಡ್ತೀನಿ. ಎರಡನೇ ಪೋಸ್ಟ್ ತಹಸೀಲ್ದಾರ್ ಗ್ರೇಡ್ 2 RPC ಕೊಡ್ತೀನಿ. ನೆಕ್ಸ್ಟ್ ಮೂರನೇ ಪೋಸ್ಟ್ ಅನ್ನ ನಾನು ಈಗ ಹೈದರಾಬಾದ್ ಕರ್ನಾಟಕ ಕೊಡ್ತೀನಿ. ಸೊ ಈಗ ನಾನು ಅಸಿಸ್ಟೆಂಟ್ ಕಮಿಷನರ್ ಹೈದರಾಬಾದ್ ಕರ್ನಾಟಕ, 4ನೇ ಪೋಸ್ಟ್ ತಹಸೀಲ್ದಾರ್ ಹೈದರಾಬಾದ್ ಕರ್ನಾಟಕ, 5ನೇ ಪೋಸ್ಟ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್. ಸೊ ಇದು ನನ್ನ ಟಾಪ್ 5 ಪ್ರಿಫರೆನ್ಸ್. ಸೊ ಇಲ್ಲಿ ಏನ್ ಹೇಳ್ತಿದ್ದೀನಿ ಅಂದ್ರೆ, ಮೊದಲನೇದಾಗಿ ನಾನು ಯೂನಿಫಾರ್ಮ್ ಸರ್ವಿಸ್ ಕೊಡಕ್ಕಾಗಲ್ಲ, ಯಾಕಂದ್ರೆ ನನ್ನ ಎಲಿಜಿಬಿಲಿಟಿ ಫಿಸಿಕಲ್ ಹೈಟು ಸಾಲದಿಲ್ಲ.
ಸೊ ಅದರಿಂದ ಆ 3 ಪೋಸ್ಟ್ಗಳು ತೆಗ್ದಾಕ್ತಾ ಇದ್ದೀನಿ. ಅಂಡ್ ಇನ್ನು ಕೆಲವು ಇಂಟ್ರೆಸ್ಟ್ ಇರೋದು ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ಬೋದು ಅಥವಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗಳನ್ನ ಅದೇ ಆರ್ಡರ್ ಅಲ್ಲಿ ಚೂಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಿಮಗೆ ಏನ್ ಹೇಳ್ತೀನಿ ಅಂದ್ರೆ ನಿಮ್ಮ ಇಂಟ್ರೆಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಏನಕ್ಕಂದ್ರೆ ಮುಂದಿನ 30 ವರ್ಷ. ಸೊ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಸೊ ನೀಟಾಗಿ ಯೋಚನೆ ಮಾಡಿ ಒಂದಷ್ಟು ರಿಸರ್ಚ್ ಮಾಡಿ ನಿಮಗೆ ಇಲ್ಲ ನಾನು ಈ ಪೋಸ್ಟ್ ಅನ್ನ ನಾನು ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಅದೇ ಆರ್ಡರ್ ಅಲ್ಲಿ ಅಪ್ಲೈ ಮಾಡಿ. ಸೊ ಇಷ್ಟನ್ನ ಹೇಳ್ತಾ ನೀವು ಅಪ್ಲೈ ಎಲ್ಲ ಮಾಡಿದ ಮೇಲೆ ಸೊ ಈ ತರ ಬರುತ್ತೆ. ಸೊ ನೀವು ಡಿಕ್ಲರೇಷನ್ ಕೊಡ್ತೀರಾ, ಅದಾದ್ಮೇಲೆ ನಿಮ್ಮ ಫೋಟೋಗ್ರಾಫ್ ಮತ್ತೆ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡ್ತೀರಾ. ಇನ್ನು ನೆಕ್ಸ್ಟ್ ನನ್ನ ಪ್ರಕಾರ ನಮ್ಮ ಫೀಸ್ ಪೇಮೆಂಟ್ ಇರುತ್ತೆ. ಮೇನ್ಸ್ ಅನ್ನ ಎಲ್ಲಿ ಬರಿತೀವಿ ನಿಮ್ಮೆಲ್ಲರಿಗೂ ಗೊತ್ತು, ಧಾರವಾಡ ಮತ್ತೆ ಬ್ಯಾಂಗ್ಳೂರ್ ಎರಡು ಸೆಂಟರ್ ಇರೋದು. ಸೊ ಯಾವ್ ಚೂಸ್ ಮಾಡ್ತೀರಾ ಅನ್ನೋದೆಲ್ಲ ಇರುತ್ತೆ. ಸೊ ಆಲ್ಮೋಸ್ಟ್ ಒಂದು ಬ್ರೀಫ್ ಆಗಿ ಹೇಳಿದ್ದೀನಿ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಇನ್ನೊಂದು 2 days ಆದ್ಮೇಲೆನೆ ಅಪ್ಲೈ ಮಾಡೋದು. ಸೊ ವರೀಸ್ ಇಲ್ಲ, ನೀಟಾಗಿ ನೋಡಿ ಡಿಸೈಡ್ ಮಾಡಿ ಅಪ್ಲೈ ಮಾಡಿ. ಸೊ ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚೆ ಚಾಂಪಿಯನ್ಸ್ ಇನ್ನು 30 days ಕೂಡ ಇಲ್ಲ. ದಯವಿಟ್ಟು ಓದ್ತಾ ಇದ್ದೀರಾ, ನಂಗೆ ಗೊತ್ತು ಎಲ್ಲರೂ ಓದ್ತಾ ಇರ್ತೀರಾ, ಬಟ್ ಇನ್ನೂ ಜಾಸ್ತಿ ಓದಬೇಕು. ನಿಮ್ಮ 100% ಪೊಟೆನ್ಷಿಯಲ್ನ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ಳೋಂಥ ಟೈಮ್. ಆ್ಯಂಡ್ ನೆನ್ಪಿಟ್ಕೊಳ್ಳಿ, 10 ಮಾರ್ಕ್ಸಿನ ಪ್ರಶ್ನೆನ ವಿತಿನ್ 7 minutes ಅಲ್ಲಿ ನೀವು ಬರೀಬೇಕು, ನಾವೆಲ್ಲರೂ ಬರೀಬೇಕು. ಆ್ಯಂಡ್ 15 ಮಾರ್ಕ್ಸನ್ನ ವಿತಿನ್ 11 minutes ಅಲ್ಲಿ ನಾವು ಬರೀಬೇಕು. ಸೊ ಇದು ನಮ್ಮ ಟಾರ್ಗೆಟ್. ಸೂಪರ್ ಆಗಿ ಬರೀತೀವಿ, ನಾವೆಲ್ಲರೂ ಒಳ್ಳೆ ಆಫೀಸರ್ಸ್ ಆಗ್ತೀವಿ ಅಂತ ವಿಶ್ ಮಾಡ್ತಾ ಸೂಪರ್ ಆಗಿ ಓದ್ಕೋಬೇಕು. ಟು ಈಗ ಟೈಮ್. ಸೊ ಇಡೀ ಯೂನಿವರ್ಸ್ ಇಸ್ ವಿತ್ ಅಸ್. ಸೊ ಇದೇ ಪಾಸಿಟಿವ್ ಎನರ್ಜಿಲಿ ಸೂಪರ್ ಆಗಿ ಓದ್ಕೊಳ್ಳೋಣ. ಜೈ ಹಿಂದ್.